ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬಾರ್ದು, ಯಾಕಂದ್ರೆ ನಾಳೆ ಅವರು ನಮ್ಮ ಶತ್ರು ಆಗ್ಬಹುದು. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬಾರ್ದು, ಯಾಕಂದ್ರೆ ನಾಳೆ ಅವರು ನಮ್ಮ ಮಿತ್ರರೂ ಆಗ್ಬಹುದು. ಬಣ್ಣ ಬಣ್ಣದ ಮಾತುಗಳು ಮುತ್ತುಗಳಾಗ್ತವೆ, ಸತ್ಯದ ಮಾತುಗಳು ಮುಳ್ಳುಗಳಾಗ್ತವೆ. ಇದೇ ಈಗಿನ ಜನರ ಮನಸ್ಸಿನ ನಿಜವಾದ ವಾಸ್ತವ. ಫಲಿತಾಂಶ ಬರುವ ತನಕ ನಿಮ್ಮ ಪ್ರಯತ್ನ ನಿರಂತರವಾಗಿ ಜಾರಿಯಲ್ಲಿರಲಿ, ಯಾಕಂದ್ರೆ ಜಗತ್ತು ಫಲಿತಾಂಶಕ್ಕೆ ಮಾತ್ರ ತಲೆಬಾಗ್ತದೆ ವಿನ ಪ್ರಯತ್ನಕ್ಕಲ್ಲ. ಆರ್ಥಿಕ ಸ್ಥಿತಿ ಎಷ್ಟೇ ಚೆನ್ನಾಗಿದ್ರೂ ಕೂಡ ಜೀವನದ ನಿಜವಾದ ಸಂತೋಷ ಅನುಭವಿಸಲು ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು. ಹೃದಯವೆಂಬ ಸುಪ್ರೀಂ ಕೋರ್ಟಿನಲ್ಲಿ ಮೆದುಳೆಂಬ ಲಾಯರ್ ಎಷ್ಟೇ ವಾದಿಸಿದ್ರು, ಮನಸ್ಸೆಂಬ ನ್ಯಾಯಾಧೀಶ ಕೊಡುವ ತೀರ್ಪು ಅಂತಿಮವಾಗಿರ್ತದೆ. ಒಳ್ಳೆಯ ಸಂಬಂಧಗಳನ್ನ ಪ್ರೀತಿ ಕೊಟ್ಟು ಉಳಿಸ್ಕೊಳ್ಳಿ, ಕೆಟ್ಟ ಸಂಬಂಧಗಳನ್ನ ಮೌನವಾಗಿದ್ಕೊಂಡು ಕಳೆದುಕೊಳ್ಳಿ. ಮೌನದ ಹಿಂದಿರುವ ಮಾತನ್ನು, ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವವರೇ ನಿಜವಾದ ಆತ್ಮೀಯರು. ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರ. ಶಿಕ್ಷಣ ಎಂದು ಎಡವಲು ಬಿಡೋದಿಲ್ಲ, ಸಂಸ್ಕಾರ ಎಂದು ಕೆಡವಲು ಬಿಡೋದಿಲ್ಲ. ಬದುಕು ಒಂದು ಮನೆಯ ಕಿಟಕಿ ಇದ್ದಂತೆ, ತೆರೆದ್ರೆ ಬೆಳಕು, ಇಲ್ಲದಿದ್ದರೆ ಕತ್ತಲೆ. ಹಾಗೆ ಮನುಷ್ಯ ಶ್ರಮಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿದೆ. ನಂಬಿಕೆ ಇದ್ದರೆ ಮೌನವು ಅರ್ಥಗರ್ಭಿತವಾಗಿರ್ತದೆ, ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದವು ಅಪಾರ್ಥದಂತೆ ಗೋಚರಿಸುತ್ತದೆ. ಸಮುದ್ರ ಸಮೀಪವಿದ್ದರೂ ಬಾಯಾರಿಕೆ ತಣಿಸಲು ನದಿ ನೀರೇ ಬೇಕು. ಸ್ನೇಹಿತರು ಬಂಧುಗಳು ಎಷ್ಟೇ ಇದ್ದರೂ ಕೂಡ ಜೀವನದಲ್ಲಿ ಭಗವಂತನ ಆಶೀರ್ವಾದ ಇರಲೇಬೇಕು. ಕಣ್ಣಲ್ಲಿರೋ ಕನಸು, ಮನಸ್ಸಲ್ಲಿರೋ ಆಸೆ, ಹೃದಯದಲ್ಲಿರೋ ನೆನಪು, ಮನದಲ್ಲಿರೋ ಪ್ರೀತಿ, ಇವೆಲ್ಲ ಅರ್ಥ ಆಗೋದು ನಮ್ಮನ್ನು ಮನಸಾರೆ ಇಷ್ಟಪಡುವ ಮನಸ್ಸಿಗೆ ಮಾತ್ರ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.